ವರ್ಷಗಳಿಂದ ಸಮಸ್ಯೆ ಇದೆ. ಇವತ್ತು 7ನೇ ವಾರ್ಡಲ್ಲಿ ಬಂದಿದ್ದೀವಿ. ಇವತ್ತು ನೋಡಿ ಭಾಳಷ್ಟು ಜನ ಸೇರಿದ್ದಾರೆ ಖಾತಾಗೆ, ಬಿ ಖಾತಾಗೆ. ಸೊ ಇದೆಲ್ಲ ಕಲೆಕ್ಟ್ ಮಾಡಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನು ಬಗೆಹರಿಸ್ತೀನಿ. ಮತ್ತು ಡಿವೈನ್ ಸಿಟಿದು ವರ್ಷಗಳಿಂದ ಸಮಸ್ಯೆ ಇತ್ತು. ಡಿವೈನ್ ಸಿಟಿ ಮುಖಂಡರು ಬಂದಿದ್ರೆಲ್ಲ ಅವ್ರನ್ನೀಗ ನಾನು DC ಅವ್ರ ಹತ್ರ ಈಗ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ಅವ್ರ ಮನೆಯಲ್ಲೇ ಇದ್ದಾರೆ. ಭೇಟಿ ಮಾಡಿ ಡಿವೈನ್ ಸಿಟಿದು ನಾನು ರಿಸಾಲ್ವ್ ಮಾಡಿ ಅವ್ರಿಗೆ ಖಾತಾ ಅವ್ರದ್ದೆಲ್ಲ ಅಪ್ರೂವ್ಡ್ ಲೇಔಟ್ ಇರೋದ್ರಿಂದ ಅವ್ರಿಗೂ ಕೊಡಿಸೋ ಪ್ರಯತ್ನ ಪಡ್ತೀವಿ. ಸೊ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಳ್ಳಷ್ಟು ಭ್ರಷ್ಟಾಚಾರ ಇಲ್ಲದೆ ಈ ಅಭಿಯಾನ ನಡೆಸ್ತಿದ್ವಿ. ಅದಕ್ಕೆಲ್ಲರೂ ಸಹಕರಿಸ್ತಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. 3 ಪಕ್ಷದವರು. ಅವ್ರಿಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಬಯಸ್ತೇನೆ. ಇದೊಂದು ಕಾರ್ಯನ ಯಶಸ್ವಿ ಮಾಡ್ತು. ನೋಡಿ, ನಗರಸಭೆ ಸದಸ್ಯರಂತ ಮಿನಿಮಮ್ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕಾಗಿತ್ತು. ಆದರೂ ಪರವಾಗಿಲ್ಲ. ಈಗ ನಾನು ಈ ವಾರ್ಡ್ ಹಾಕ್ಕೊತೀನಿ. ಫಸ್ಟ್ ಹಾಕ್ಕೊಂಡು 35 ಲೈಟ್ ಕೇಳಿದ್ದಾರೆ. 30 ವರ್ಷದಿಂದ ಹಾಕಿರೋದ ಲೈಟ್ಗಳು. ಆ 35 ಲೈಟು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದನ್ನೆಲ್ಲ ಹಾಕಿ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಇನ್ನು ಈ ಖಾತಾ ಆಂದೋಲನ ಆಗಿದ ತಕ್ಷಣ 7ನೇ ವಾರ್ಡ್ ಫುಲ್ ಹಾಕ್ಕೊತೀನಿ ಸರ್. ಈಗ ನಾನು ಇಲ್ಲಿ ಕೆಲವು ಕಾಪೀಸ್ ನೋಡ್ತಿದ್ದೆ. ನಾವು ನೋಡೋದಲ್ಲ ತಿರುಮಲಪ್ಪ ಇವನು 2009-10 ಕಟ್ಟಿದ್ದು ಅಲ್ಲ 2009-10 ತಿರುಮಲಪ್ಪಣ್ಣ. ಫಾರ್ ಎಕ್ಸಾಂಪಲ್ ಸರ್, ಈಗ ನೋಡಿ ತಿರುಮಲಪ್ಪಣ್ಣ ಅಂತ ಗಂಗನಮಿದ್ದೆ. ಇವ್ರದ್ದು ಲಾಸ್ಟ್ ಟ್ಯಾಕ್ಸ್ ಕಟ್ಟಿರೋದು 2009-10 ಎಷ್ಟು ಕಟ್ಟಿದ್ದಾರೆ? 288 ರೂಪಾಯಿ ಕಟ್ಟಿದ್ದಾರೆ. ಇವತ್ತಿಗೆ 15 ವರ್ಷದಿಂದ ಇವರು ಟ್ಯಾಕ್ಸ್ ಕಟ್ಟಿಲ್ಲ. ಹೊಸ ಕಾನೂನು ಏನು ಹೇಳುತ್ತೆ? ವೆರಿ ಸಿಂಪಲ್. ನಾವೀಗ 15 ವರ್ಷದ್ದು ಟ್ಯಾಕ್ಸ್ ನಿಮಗೆ ಹಾಕಕ್ಕೆ ಹೋಗಲ್ಲ. ಈಗ ಗಂಗನಮಿದ್ದಿಗೆ ಅವರು ವಾಸ ಮಾಡೋ ಏರಿಯಾಗೆ ಒಂದು ಟ್ಯಾಕ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 1000 ರೂಪಾಯಿ ಇದೆ ಅನ್ಕೋಣ. ಈಗ 15 ವರ್ಷದ ಟ್ಯಾಕ್ಸು ನಾವು ಕೇಳಲ್ಲ. ಈಗ ಒನ್ ಟೈಮ್ ಮಾತ್ರ ಈ ಡಬಲ್ ಟ್ಯಾಕ್ಸು. ಈ ವರ್ಷ 1000 ರೂಪಾಯಿ ಇದೆ ಅವ್ರ ಟ್ಯಾಕ್ಸು. ಅವ್ರು 2000 ರೂಪಾಯಿ ಕಟ್ತಾರೆ. ಬಿ ಖಾತಾ ಬಂದುಬಿಡುತ್ತೆ. ನೆಕ್ಸ್ಟ್ ಇಯರಿಂದ ಸಿಂಗಲ್ ಟ್ಯಾಕ್ಸ್ ಅಂದರೆ ಏನಿದೆಯೋ ಅದನ್ನೇ. ಈಗ ಅವ್ರು 10 ವರ್ಷದಿಂದ ಕಟ್ಟಿಲ್ವೋ, 15 ವರ್ಷದಿಂದ ಕಟ್ಟಿಲ್ವೋ, 20 ವರ್ಷದಿಂದ ಕಟ್ಟಿಲ್ವೋ ನಾವು ಕೇಳಲ್ಲ. ಸೊ ಇದು ವೆರಿ ಕ್ಲಿಯರ್ ಪಿಕ್ಚರ್ ಅಲ್ವಾ? ಮತ್ತು ಡಾಕ್ಯುಮೆಂಟ್ಸ್ ತುಂಬ ಮಿನಿಮಮ್ಮು. ಆಧಾರ್ ಕಾರ್ಡು, ಫೋಟೋ, ನಿಮ್ಮ ಮನೆ ಮುಂದಿರೋ ನಿಂತಿರೋ ಒಂದು ಫೋಟೋ ಕೊಡಿ ನಮಗೆ. ಸೇಲ್ ಡೀಡು ಏನೋ ಒಂದು ಮಿನಿಮಮ್ ಡಾಕ್ಯುಮೆಂಟ್ 1-2 ಕೊಡಿ, ನಾವು ಬಿ ಖಾತಾ ಮಾಡ್ಕೊಡ್ತೀವಿ. ದಯವಿಟ್ಟು ನಾನು ಮತ್ತೆ ಜನತೆಗೆ ವಿನಂತಿಸ್ತೇನೆ, ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ನಾವು ಬಿ ಖಾತಾ ಮಾಡ್ಕೊಡ್ತೀವಿ. ನೀವು ಅದರಲ್ಲಿ ಸೇಲ್ ಮಾಡ್ಬೋದು, ಬೈ ಮಾಡ್ಬೋದು, ಎಲ್ಲ ಇದೆ. ಯಾವುದೇ ದಲ್ಲಾಳಿಗಳು ನಾನು ಅದು ಮಾಡಿಸ್ಕೊಡ್ತೀನಿ ದಯವಿಟ್ಟು ನಂಬೇಡಿ ಅಮ್ಮ. ಚಿಕ್ಕಬಳ್ಳಾಪುರದ ನಾನು ಎಲ್ಲ ತಾಯಂದ್ರಿಗೆ ವಿನಂತಿಸ್ತೇನೆ, ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ಮ ಮನೆಗೆ ಕೊಡ್ತೀನಿ. ನಮ್ಮ ಮೇಲೆ ಭರವಸೆ ಇಡಿ. ಮತ್ತು ಇನ್ನೊಂದು ಎಲ್ಲ ನಗರಸಭೆ ಸದಸ್ಯರಿಗೆ ಅಭಿನಂದಿಸ್ತೇನೆ. ಅವರೆಲ್ಲರೂ ಉತ್ಸುಕರಾಗಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಿದೆ.